ಎಲ್ರಿಗೂ ನಮಸ್ಕಾರ. ನಾನಿಷ್ಟು ಬೆಳಿಗ್ಗೆ ಎದ್ದು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅನ್ಕೊಂಡ್ರಾ? ನಾನು ಹೋಗ್ತಿರೋದು ಸಾಗರದಲ್ಲಿ ನಮ್ಮ ತಾತನ ಮನೆಗೆ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾನು ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಅದು ಕಾಣಿಸ್ತಿರೋದು ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ. ಹೋಗೋ ದಾರಿಯಲ್ಲಿ ತಿಂಡಿ ತಿನ್ನೋಣ ಅಂತ ಹೋಟೆಲ್ಗೆ ಹೋದೆ. ಅಲ್ಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ಟೊಮೆಟೊ ಬಾತ್ ಕೇಳಿದ್ದೆ. ಅವರು ಪುಳಿಯೋಗರೆ ಕೊಡೋದಾ, ಅದನ್ನ ನೋಡಿ ತಿನ್ನೋದಾ ಬಿಡೋದಾ ಅಂತ ಗೊತ್ತಾಗಿಲ್ಲ. ಆಮೇಲೆ ಅಪ್ಪನ ಹತ್ರ ಹೇಳಿ ವಡೆ ತರಿಸ್ಕೊಂಡು ಅದನ್ನ ತಿಂದೆ. ಅದೇ ನನಗೇನು ಆ ತಿಂಡಿ ಅಷ್ಟೊಂದು ಇಷ್ಟ ಆಗಿಲ್ಲ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ತಿಂದೆ. ತಿಂಡಿ ತಿನ್ಕೊಂಡು ನಾನು ಹೋಗ್ತಿರೋದು ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗುಬ್ಬಿಗ ಅನ್ನೋ ಗ್ರಾಮದಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ನಾವೇನಾದ್ರೂ ಮನಸ್ಸಲ್ಲಿ ಅನ್ಕೊಂಡು ಬಿಲ್ವಪತ್ರ ನೀರಲ್ಲಿ ಹಾಕಿದ್ರೆ ನಾವು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂದ್ರೆ ಆ ಎಲೆ ತೇಲ್ಕೊಂಡು ಮೇಲೆ ಬರುತ್ತೆ. ನನ್ನ ಚಿಕ್ಕ ಬೇಡಿಕೆನೂ ಆ ದೇವ್ರಿಗೆ ಕೇಳ್ತು ಅನ್ಸುತ್ತೆ. ಎಲೆ ಹಾಗೆ ತೇಲ್ಕೊಂಡು ಮೇಲೆ ಬಂತು. ನಂಗಂತೂ ತುಂಬಾ ಖುಷಿ ಆಯ್ತು. ಆಮೇಲೆ ಅದನ್ನ ಅಪ್ಪ ತಕೊಂಡು ಶಿವಲಿಂಗದ ಮೇಲೆ ಎಲೆ ಇಟ್ಟು ನೀರು ಹಾಕಿ ಕಾಪಾಡಪ್ಪ ಶಿವ ಅಂತ ಕೇಳ್ಕೊಂಡ್ರು. ನಾನು ಹಾಗೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡೆ. ಆಮೇಲೆ ಅಲ್ಲಿಂದ ದೇವ್ರ ಪ್ರಸಾದ ತಕೊಂಡು ಎಲ್ಲ ದೇವ್ರುಗಳನ್ನ ಇನ್ನೊಂದ್ಸತಿ ನೋಡ್ಕೊಂಡು ನಾನು ನನ್ನ ತಂಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅಲ್ಲಿಂದ ತಾತನ ಮನೆಗೆ ಹೋದ್ವಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.